ನ್ಯೂಜಿಲೆಂಡ್ ವಿರುದ್ಧ ಭಾರತ ಟಿ20 ಫೈನಲ್ ಪಂದ್ಯ ಗೆದ್ದ ಹಿನ್ನೆಲೆ ಈಗ ವಿದ್ಯಾಕಾಶಿ ಧಾರವಾಡದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಇನ್ನು ನ್ಯೂಜಿಲೆಂಡ್ ವಿರುದ್ಧ ಭಾರತ ಟಿ20 ಫೈನಲ್ ಪಂದ್ಯವನ್ನ ಗೆದ್ದು ಬೀಗಿದೆ. ಇದರ ಬೆನ್ನಲ್ಲೇ ವಿದ್ಯಾಕಾಶಿ ಧಾರವಾಡದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಸೆಲೆಬ್ರೇಷನ್ ಮಾಡಿದ್ದಾರೆ. ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಧಾರವಾಡದ ಶ್ರೀನಗರ KVV ವಿದ್ಯಾರ್ಥಿಗಳಿಂದ ಸೆಲೆಬ್ರೇಷನ್ ಅನ್ನ ಮಾಡಲಾಗಿದೆ. ಕರ್ನಾಟಕ ವಿಶ್ವವಿದ್ಯಾಲಯದಿಂದ 3ನೇ ಬಾರಿಗೆ ಟಿ20 ಚಾಂಪಿಯನ್ ಆಗಿರುವ ಭಾರತ ಬ್ಯಾಟಿಂಗ್ ಬೌಲಿಂಗ್ನಲ್ಲಿ ಭಾರತ ಅಮೋಘ ಪ್ರದರ್ಶನವನ್ನ ತೋರಿಸಿತ್ತು. ಭಾರತ ತಂಡ ದೀಪಾವಳಿ ಸಂಭ್ರಮವನ್ನ ಸೃಷ್ಟಿ ಮಾಡಿದೆ. ಟಿ20 ವಿಶ್ವಕಪ್ ಚಾಂಪಿಯನ್ಶಿಪ್ಗೆ ಕನ್ನಡಿಗರು ಫಿದಾ ಆಗಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧ ಭಾರತ ಟಿ20 ಫೈನಲ್ ಗೆದ್ದು ಬೀಗಿದೆ. ಅಭಿಮಾನಿಗಳಂತೂ ರಾತ್ರಿಯಿಂದಲೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಕೇವಲ ಈ ಒಂದು ಧಾರವಾಡ ಭಾಗದಲ್ಲಿ ಮಾತ್ರ ಸೆಲೆಬ್ರೇಷನ್ ಮಾಡ್ತಾ ಇಲ್ಲ, ಎಲ್ಲೆಡೆಯೂ ಕೂಡ ಆ ಒಂದು ನ್ಯೂಜಿಲೆಂಡ್ ವಿರುದ್ಧವಾಗಿ ಭಾರತ ಒಂದು ಅದ್ಭುತವಾದ ಪ್ರದರ್ಶನವನ್ನು ತೋರಿಸಿತ್ತು. ಜೊತೆಗೆ ಒಂದು ಭರ್ಜರಿ ಗೆಲುವನ್ನ ದಾಖಲಿಸಿದ ಬೆನ್ನಲ್ಲೇ ಈಗ ರಾತ್ರಿಯಿಂದಲೇ ಒಂದು ದೀಪಾವಳಿ ಸಂದರ್ಭದಲ್ಲಿ ಯಾವ ರೀತಿ ಪಟಾಕಿಯನ್ನ ಸಿಡಿಸಿ ಸೆಲೆಬ್ರೇಷನ್ ಮಾಡಲಾಗುತ್ತೆ, ಅದೇ ಮಾದರಿಯಲ್ಲಿ ರಾತ್ರಿಯಿಂದಲೂ ಕೂಡ ಸೆಲೆಬ್ರೇಷನ್ ಜೋರಾಗಿ ನಡೀತಾ ಇದೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಧಾರವಾಡದಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಕ್ರಿಕೆಟ್ ಅಭಿಮಾನಿಗಳು ಅಂತ. ಕೇವಲ ಕ್ರಿಕೆಟ್ ಅಭಿಮಾನಿಗಳು ಮಾತ್ರ ಸಂಭ್ರಮಿಸ್ತಾ ಇಲ್ಲ, ಪ್ರತಿಯೊಬ್ಬ ಕನ್ನಡಿಗರು ಕೂಡ ಇದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. ಧಾರವಾಡದಲ್ಲೂ ಕೂಡ ಅದೇ ರೀತಿ ಸೆಲೆಬ್ರೇಷನ್ ಮಾಡಿದ್ದಾರೆ. ಎಲ್ಲ ಕಡೆನೂ ಕೂಡ ಸೆಲೆಬ್ರೇಷನ್ ಮಾಡಿದ್ದಾರೆ. ಕೇವಲ ಧಾರವಾಡ ಅಷ್ಟೆಲ್ಲ, ನೀವು ಬೇರೆ ಬೇರೆ ಭಾಗದಲ್ಲೂ ಗಮನಿಸಬಹುದು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ದಾರೆ ಅಂತ. ಇನ್ನು ಏನು ಅದ್ಭುತವಾಗಿ ನಮ್ಮ ಭಾರತ ಆಟಗಾರರು ತಮ್ಮ ಆಟವನ್ನು ಪ್ರದರ್ಶನ ಮಾಡಿದ್ರು, ಆ ಒಂದು ಸಂದರ್ಭದಲ್ಲೇ ಸೆಲೆಬ್ರೇಷನ್ ಶುರು ಆಗ್ಬಿಡ್ತು. ನಮ್ಮ ಭಾರತ ಗೆದ್ದೇ ಗೆಲ್ಲುತ್ತೆ ಎಂಬ ವಿಶ್ವಾಸ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಬಂದಿತ್ತು. ಹಾಗಾಗಿ ರಾತ್ರಿಯಿಂದಲೇ ಭಾರಿ ಸೆಲೆಬ್ರೇಷನ್ ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ನ್ಯೂಜಿಲೆಂಡ್ ಬಗ್ಗು ಬಡ್ದಿದೆ ನಮ್ಮ ಭಾರತ ತಂಡ. ಒಂದು ಅದ್ಭುತವಾದ ಪ್ರದರ್ಶನವನ್ನು ಕೂಡ ಮಾಡಿದ್ರು ವಿದ್ಯಾಕಾಶಿ ಧಾರವಾಡದಲ್ಲಿ. ಸದ್ಯಕ್ಕೆ ಕ್ರಿಕೆಟ್ ಅಭಿಮಾನಿಗಳು ಈ ಒಂದು ಪಟಾಕಿಯನ್ನ ಸಿಡಿಸಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ, ಸಿಹಿ ಕೂಡ ಹಂಚಿದ್ದಾರೆ. ಗಮನಿಸ್ತಾ ಇದ್ದಾರೆ ಯಾವ ರೀತಿ ಒಂದು ಪಟಾಕಿಯನ್ನ ಸಿಡಿಸಿ ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಇನ್ನು ಬ್ಯಾಟಿಂಗ್ ಆಗಿರಬಹುದು, ಬೌಲಿಂಗ್ ಆಗಿರಬಹುದು, ನಮ್ಮ ಭಾರತ ಟೀಮ್ನಲ್ಲಿ ಎಷ್ಟು ಅದ್ಭುತ ಪ್ರದರ್ಶನವನ್ನ ಕೊಟ್ಟಿದ್ರು ಅಂತಂದ್ರೆ, ಆ ಬೌಲಿಂಗಲ್ಲೂ ಅಷ್ಟೇನೆ ನ್ಯೂಜಿಲೆಂಡ್ ನಮ್ಮ ಭಾರತವನ್ನ ಎದುರಿಸಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.